ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ದೀಪಕ್ ಅಂತ. ಸೊ ಮೂಲತಃ ತುಮಕೂರಿಂದ ಬಂದಿರೋರು. ಮೇಡಮ್ ಹೇಳ್ದಂಗೆ IT ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ಸೊ ಇದು ನಮ್ಮ ಮೊದಲನೆಯ ನಿರ್ಮಾಣ. ತುಂಬ ಕನಸು ಹೊತ್ಕೊಂಡು ಬಂದಿದ್ದೀವಿ. ತುಂಬ ಪ್ಲ್ಯಾನಿಂಗು, ತುಂಬ ಪ್ರೀತಿಯಿಂದ, ತುಂಬ ಕಷ್ಟಪಟ್ಟು ಇದನ್ನು ಮಾಡಿದ್ದೀವಿ. ಸೊ ನಿಮ್ಮ ಕಂಪ್ಲೀಟ್ ಸಪೋರ್ಟು, ಪ್ರೋತ್ಸಾಹ, ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಇದರಲ್ಲಿ ಮೊದಲನಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂವಿಲಿ ಅಂತಂದರೆ, ಸ್ವಲ್ಪ ಜನದ ಹೆಸರುಗಳು ತೊಗೋಬೇಕಾಗುತ್ತೆ. ಏಕೆಂದರೆ ಅವ್ರು ಇಲ್ಲ ಅಂತಂದರೆ ಈ ಮುಗ್ತಾ ಇರಲಿಲ್ಲ. ಸೊ ಮೇಯ್ನ್ಲಿ ಅಂದರೆ ನಾನು ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ಸ್ ಕಡೆಯಿಂದ ಹೇಳ್ತೀನಿ. ನಮ್ಮ ದೇವು ಅಂತ ಪ್ರೊಡಕ್ಷನ್ ಮ್ಯಾನೇಜರು. ಸೊ ನಮಗೆ ಫಸ್ಟು ಬಂದಾಗ ನಮಗೆ ಈ ಫೀಲ್ಡಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ಸೊ ಪಾಪ ಅವರು ಬೈಲಾಸಿಂದ ಹಿಡಿದು ಕಂಪ್ಲೀಟ್ ನಮಗೆ ಡೀಟೇಲ್ಸು ಹೇಳಿ, ಯಾರಿಗೆ ಯಾವ ಥರ ಇರಬೇಕು ಏನು ಅಂತ ಹೇಳ್ಕೊಟ್ಟು ಅಲ್ಲಿಂದನೂ ನಮ್ಗೆ ಹೇಳ್ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ದೇವು. ಅದಾದಮೇಲೆ ನಮ್ಮ ಮಂಜಣ್ಣ ಅಂತ ಲೈಟ್ಸ್ ಇದ್ದಾರೆ, ಬಂದಿರಬೇಕು. ಮಂಜಣ್ಣ ಇದ್ದಾರೆ, MCS ಅವರು ಅಲ್ಲಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಲೈಟಿಂಗ್ಸ್ ಇಲ್ಲಿ ನಾವು ಯಾವಾಗ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಒಂದೇ ಒಂದು ಲೈಟರ್ ನೋಟಲ್ಲಿ ಒಂದು ಹೇಳ್ತೀನಿ. ಒಂದು ಲೈಟರ್ ನೋಟಲ್ಲಿ ಒಂದೇ ಒಂದು ವಿಷಯ ಹೇಳ್ಬೇಕಾಗುತ್ತೆ. ನಮ್ಮ ದೇವಲೋಕದ ಸೀಕ್ವೆನ್ಸ್ ನಡೀತಾ ಇರ್ಬೇಕಾದ್ರೆ ವಿಲಿಯಮ್ ಅವರು ಲೈಟಿಂಗ್ಸ್ದು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದರು. ಅವತ್ತು ನೆಲಮಂಗಲದಲ್ಲಿ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ನಡೀತಿತ್ತು. ಅವತ್ತು 3 ಸ್ಕೆಡ್ಯೂಲ್ ಅಂದರೆ 3 ಶೂಟಿಂಗ್ ಮಿಸ್ ಆಗಿದೆ, ಅಂದರೆ ಕ್ಯಾನ್ಸಲ್ ಆಗಿದೆ. ಯಾಕೆ ಅಂತ ನೋಡಿದ್ರೆ ಎಲ್ಲ ಲೈಟ್ಸ್ಗಳೂ ಬಂದು ನೆಲಮಂಗಲದಲ್ಲಿ ಇದೆ. ವಿಲಿಯಮ್ ಅವರು ಅಷ್ಟು ಲೈಟಿಂಗ್ಸ್ ಸೆಟ್ ಕೊಟ್ಟಿದ್ದರು. ಮಂಜಣ್ಣ ಎರಡನೇ ಮಾತು ಹೇಳಿಲ್ಲ ಪಾಪ, ಬೇರೆ ಎಲ್ಲ ಕಮಿಟ್ಮೆಂಟು ಬಿಟ್ಟು ಇದಕ್ಕೋಸ್ಕರ ನಮಗೆ ಕಂಪ್ಲೀಟ್ ಲೈಟ್ಸು ಅಲ್ಲೇ ಇತ್ತು. ಸೊ ಅದೊಂದು ಇದು. ಅದಾದಮೇಲೆ ರಾಘಣ್ಣ ಬಂದಿದ್ದಾರೆ. ಸೊ ರಾಘಣ್ಣಂಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬಿಡ್ತೀನಿ. ಇದೇ ರೀತಿ ಶಿವು ಸರ್ ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಉಲ್ಲಾಸ್ ಹೈದೂರ್ ಅವರು ವರ್ಕ್ ಮಾಡಿದ್ದಾರೆ. ಆಮೇಲೆ ನಮ್ಮ ಫುಡ್ ನಾಗಣ್ಣ ಅಂತ ಇದ್ದಾರೆ ಅವರು. ಸೊ ಈಚ್ ಆ್ಯಂಡ್ ಎವ್ರಿಬಡಿ. ಸೊ ಅವ್ರಿಗೆ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು. ಸೊ ಪ್ರೊಡಕ್ಷನ್ ಬಿಟ್ಟರೆ ನಾವಿವಾಗ ಟೆಕ್ನಿಕಲ್ಲಾಗಿ ಮೂವಿ ಬಗ್ಗೆನೂ ಸ್ವಲ್ಪ ಹೇಳಬೇಕಾಗತ್ತೆ. ಸೊ ಫಸ್ಟು ನಮ್ಮ ವಿಲಿಯಮ್ ಸರು ಸ್ವಲ್ಪ ಶೈ ನೇಚರು, ಒಂದು 3 ನಿಮಿಷದ ಮೇಲೆ ಮಾತಾಡಿಲ್ಲ. ಬಟ್ ಇವಾಗ ನಮ್ಮ ಸುನೀಲ್ ಸರ್ ಕತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೋ ಅದನ್ನು ತೆರೆ ಮೇಲೆ ಕಾಣಿಸೋದಕ್ಕೆ ನಮ್ಮ ವಿಲಿಯಮ್ ಸರ್ ಕಾರಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ನೀವು ಟೀಸರಲ್ಲಿ ಜಸ್ಟ್ ಅ ಗ್ಲಿಮ್ಸ್. ಸೊ ನೀವು ಮೂವಿ ನೋಡಿದ್ಮೇಲೆ ನೀವೇ ಹೇಳ್ತೀರ, ನಾವು ಜಾಸ್ತಿ ಹೇಳಬಾರ್ದು. ಬಟ್ ಅವ್ರ ಎಫರ್ಟು ಮತ್ತು ಅವ್ರ ಇದನ್ನು ನಾವು ಮೆನ್ಷನ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಒಂದೊಂದು ಸಲ ಡಬಲ್ ಕಾಲ್ ಶೀಟ್ಸು, ತ್ರಿಬಲ್ ಕಾಲ್ ಶೀಟ್ಸು, ಆಲ್ಮೋಸ್ಟ್ 24 hours ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ವಿ ಹ್ಯಾವ್ ಟು ರಿಮೆಂಬರ್ ಹಿಮ್ ಆ್ಯಂಡ್ ಥ್ಯಾಂಕ್ ಹಿಮ್ ಫಾರ್ ಹಿಸ್ ಸಪೋರ್ಟ್. ತುಂಬ ಥ್ಯಾಂಕ್ಸ್ ವಿಲಿಯಮ್ ಸರ್. ಸೊ ವಿಲಿಯಮ್ ಸರ್ ಆದಮೇಲೆ ಜೂಡಾ ಸರ್ ಬಗ್ಗೆನೂ ಮಾತಾಡಬೇಕಾಗತ್ತೆ. ಜೂಡಾ ಸರ್ ಇಸ್ ಆಲ್ಸೋ ವೆರಿ ವೆರಿ ಟ್ಯಾಲೆಂಟೆಡ್ ಗೈ. ಇವತ್ತು ಅವರ ತಾಯಿಗೆ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ. ಬಟ್ ಅವರು ಅಷ್ಟೇ ನಮಗೆ ತುಂಬ ಟೈಮ್ ಕೊಟ್ಟು, ಏಕೆಂದರೆ ಇದು ಹೇಳ್ದಂಗೆ 4 ಕಾಲಘಟ್ಟದಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಸಾಂಗ್ಸ್ಗಳೂ ಅಷ್ಟೇ ಮುಂದಿನ ವಾರ ನಾವು ರಿಲೀಸ್ ಮಾಡ್ತೀವಿ. ಸೊ ಅದು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ, ಅವ್ರ ಬಗ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ. ಅವರು ತುಂಬ ಟೈಮ್ ಕೊಟ್ಟು, ಎಫರ್ಟ್ ಕೊಟ್ಟು, ಖುದ್ದಾಗಿ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ 3ನೇದಾಗಿ ನಮ್ಮ ಆಶಿಕ್ ಅಂತ, ಅವರು ಎಡಿಟರು. ಅವ್ರಿಗೂ ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ. ಸೊ ಅಗೈನ್ ಇವಾಗ ಹೆಂಗೆ ನಮ್ಮ ಸುನಿ ಸರ್ದು ಕಥೆ ಹೇಳ್ತಾರೋ ಅದನ್ನು ನಿಮಗೆ ಈ ಕಟ್ಟಿರ್ಬೋದು, ಎಡಿಟ್ ಕಟ್ಟಿರ್ಬೋದು, ಅಲ್ಟಿಮೇಟ್ಲಿ ಇಟ್ಸ್ ಆಲ್ ಟೆಕ್ನಿಷಿಯನ್ಸ್ ವರ್ಕು. ಸೊ ಆಶಿಕ್ದು ಹೇಳಬೇಕು ಅಂದರೆ ಹೀ ಈಸ್ ಆಲ್ಸೋ ಮಲ್ಟಿ ಟ್ಯಾಲೆಂಟೆಡು. ಅಂದರೆ ನಮಗೆ ಮ್ಯೂಸಿಕ್ ಈ ಥರ ಬರಬೇಕು, ಅದೇ ಥರ ರೆಫರೆನ್ಸ್ ಕೊಟ್ಬಿಟ್ಟು ಕಟ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಒಂದೊಂದ್ಸಲ ಹೆಂಗಾಗುತ್ತೆ ಅಂತಂದರೆ ಅವ್ರ ರೆಫರೆನ್ಸ್ ಕಟ್ಟಿಗೆ ನಾವು ಅದನ್ನು ಮ್ಯಾಚ್ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದು ಒಂದೊಂದು ಇದಾಗುತ್ತೆ, ಟೆಕ್ನಿಕಾಲಿಟಿ ನೀವು ನೋಡಬೇಕು ಅಂತಂದರೆ. ಸೊ ಹೀ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಐ ಥ್ಯಾಂಕ್ ಆಶಿಕ್ ಆಲ್ಸೋ ಫಾರ್ ದಿ ಸಪೋರ್ಟ್. ಫೈನಲಿ ನಮ್ಮ ನಿರ್ಮಲ್ ಅವರು ಜಾಸ್ತಿ ಮಾತಾಡಿಲ್ಲ, 1 ನಿಮಿಷ. ಬಟ್ ಅವ್ರದ್ದು ಕೆಲಸ ತುಂಬ ತೋರಿಸ್ತಾ ಇದೆ. ಆಮೇಲೆ 1.5 ಗಂಟೆಯಿಂದ 1 ಗಂಟೆಗೆ ಇಳಿಸಿದ್ದಾರೆ. ಮತ್ತು ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ನಮ್ಮ ಕನ್ನಡದ ಪ್ರತಿಭೆ. ಅಗೈನ್ ಅವರು ಕೆನಡಾದಲ್ಲಿ ಓದಿ, ಅಂದರೆ VFXದೇನೆ ಮಾಸ್ಟರ್ಸ್ ಮಾಡಿಬಿಟ್ಟು ಕನ್ನಡದಲ್ಲಿ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಕಂಪ್ನಿ ಕಟ್ಟಿದ್ದಾರೆ. ಬಹುಶಃ ಜಾಸ್ತಿ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅವ್ರ ಕೆಳಗಡೆ 150 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರದ್ದು ಅಷ್ಟು ದೊಡ್ಡ ಕಂಪ್ನಿ ಅವ್ರದ್ದು. ಸೊ ತುಂಬ ಸಿನಿಮಾಗಳ್ದು ಅವ್ರು ಮಾಡ್ತಾಯಿದ್ದಾರೆ. ಈಗ ಯಾವುದಾದ್ರು ದೊಡ್ಡ ಬ್ಯಾನರ್ಸ್ಗಳಲ್ಲಿ ದೊಡ್ಡ ಸಿನಿಮಾಗಳು ಇವಾಗ ಪ್ರೆಸೆಂಟಾಗಿ ಬರ್ತಿದೆಯೋ ಅದರಲ್ಲೆಲ್ಲರದು ಅವ್ರದ್ದು ಒಂದು ಪಾರ್ಟ್ ಇದ್ದೇ ಇದೆ.
ಸೊ ಆಮೇಲೆ ಅವರೊಂಥರ ಅಸೆಟ್ ಇದ್ದಂಗೆ, ಹೆಂಗೆ ಅಂತಂದರೆ ಬರೀ ವಿ ಎಫ್ ಎಕ್ಸ್ ಅಂತಲ್ಲ, ಸೊ ಕಂಪ್ಲೀಟ್ ಬೇರೆ ಥರನೂ ಸಪೋರ್ಟ್ ಎಲ್ಲ ಕೊಟ್ಟು, ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ನಿರ್ಮಲ್ ಫಾರ್ ಇಸ್ ಸೆಲ್ಫ್ಲೆಸ್ ಎಫರ್ಟ್. ಥ್ಯಾಂಕ್ ಯು ನಿರ್ಮಲ್. ಸೊ ಅದಾದಮೇಲೆ ನಮ್ಮ ದೇವಕನ್ಯೆ ಆಶಿಕಾ ಮೇಡಮ್. ಸೊ ಅವ್ರು ಎಷ್ಟೇ ಬ್ಯುಸಿ ಇದ್ರೂ, ನಾವು ಯಾವಾಗ ಕರೆದ್ರೂ ಯಾವತ್ತೂ ಇಲ್ಲ ಅಂದಲೇ ಡೆಡಿಕೇಶನ್ ಕೊಟ್ಟು, ಅಂದರೆ ನಾನು ವಿಲಿಯಮ್ ಅವ್ರ ಬಗ್ಗೆನೂ ಹೇಳಿದೆ, ಅಂದರೆ ಡಬಲ್ ಕಾಲ್ ಶೀಟು, ತ್ರಿಬಲ್ ಕಾಲ್ ಶೀಟು ಅಂತ ಟೆಕ್ನಿಷಿಯನ್ಸಿಗೆ ಅದೊಂಥರ ಅದು ಅಭ್ಯಾಸ ಇರುತ್ತೆ. ಆಶಿಕಾ ಡೆಡಿಕೇಶನ್ ಹೆಂಗೆ ಅಂತಂದರೆ ಈವನ್ ಡಬಲ್ ಕಾಲ್ ಶೀಟ್ಸ್ ಇದ್ರೂ ಅವರು ಒಂಚೂರು ಬೇಜಾರು ಮಾಡ್ಕೊಂಡಂಗೆ ನಮ್ಮ ಜೊತೆಗೆ ಅಷ್ಟು ಖುಷಿಯಾಗಿ ಒಂದು ದಿವಸ ಬೇಜಾರು ಮಾಡ್ಕೊಂಡಂಗೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಆಶಿಕಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇನ್ನು ನಮ್ಮ ಸಿಂಪಲ್ ಸುನಿ ಅವರು, ಅವ್ರ ಬಗ್ಗೆ ಹೇಳೋದೇ ಬೇಡ, ಅವರೊಂಥರ ಸ್ಟಾರ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ನಾವು ಅವ್ರ ಬಗ್ಗೆ ಹೇಳೋದಕ್ಕೆ ನಾನು ಚಿಕ್ಕವನಾಗ್ತೀನಿ, ಯಾಕೆಂದರೆ ಇನ್ನೂ ಮೊದಲನೇ ಸಿನಿಮಾ ನಂದು. ಸೊ ಅಷ್ಟು ಟ್ಯಾಲೆಂಟೆಡ್. ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ, ದೇವರು ವರ ಕೊಟ್ಟಿರೆ ಹೆಂಗಿರುತ್ತೆ ಅಂದರೆ ನಮ್ಮ ಸುನಿ ಸರಿ ಕೊಟ್ಟಂಗಿರುತ್ತೆ. ಅಂದರೆ ನಾವುಗಳು ಹೆಂಗೆ ಅಂತಂದರೆ ನಮ್ಮದು ಪ್ಲ್ಯಾನಿಂಗು ತುಂಬ ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀವಿ. ಸುನಿಯವರು ಟೀಸರಲ್ಲಿ ನೋಡೋರಲ್ಲ ಆ ಥರ ಅವ್ರದ್ದು, ಅಂದರೆ ಇನ್ಸ್ಟೆಂಟಾಗಿ ಅವ್ರಿಗೆ ಏನೇ ಇದ್ರೂ ಆ ಟ್ಯಾಲೆಂಟೆಡ್ ತಕ್ಷಣ ಬರುತ್ತೆ. ಸ್ಕ್ರಿಪ್ಟಲ್ಲಿರ್ಬೋದು, ಎಕ್ಸಿಕ್ಯೂಷನಲ್ಲಿರ್ಬೋದು, ತಕ್ಷಣ ಹೇಳ್ತಾರೆ. ಸೊ ಆ ಥರ ಟ್ಯಾಲೆಂಟೆಡ್ಡು ನಮ್ಮ ಇಂಡಸ್ಟ್ರೀಲಿ ಇರೋದು ನಮ್ಮ ಪುಣ್ಯ ಅದು. ಸೊ ಆಮೇಲೆ ಈಗ ಸಿಂಪಲ್ ಸುನಿ ಅಂದ್ಕೊಂಡೇ ಬಂದಿದ್ವಿ ಅಂದರೆ ಅಷ್ಟು ಸಿಂಪಲ್ ಅವರು. ಸೊ ಯಾವುದಕ್ಕೂ ಬೇಜಾರು ಮಾಡ್ಕೊಂಡಂಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಸರ್ ತುಂಬ ಥ್ಯಾಂಕ್ಸ್ ಸರ್. ಸೊ ಫೈನಲಿ ಹೀರೋ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ ಮೇಡಮ್ ಹೇಳ್ದಂಗೆ ನಾನು ತುಮಕೂರು ಹುಡುಗ, ದುಷ್ಯಂತು ತುಮಕೂರು ಹುಡುಗನೇ. ನಾನು ಮತ್ತು ದುಷ್ಯಂತು ಆಲ್ಮೋಸ್ಟ್ 25 ವರ್ಷದಿಂದ ಜೊತೆಗಿದ್ದೀವಿ. ಸೊ ನಮ್ಮ ಮನೆ ಎದುರುಗಡೆಯಿಂದ ಬೆಳೆದ ಹುಡುಗ. ಮೇಡಮ್ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಈಗ ಅವಾಗೆಲ್ಲ ಪೆಂಡಾಲ್ ಹಾಕ್ತಾಯಿದ್ವಿ. ಇವಾಗ ಅಂದರೆ ನಮ್ಮ ಊರಲ್ಲಿ ಸ್ವಲ್ಪ ಜಾಗ ಕಮ್ಮಿ ಆಗಿರೋದ್ರಿಂದ ಪೆಂಡಾಲ್ಗಳು ಹಾಕೋಕ್ಕಾಗ್ತಿಲ್ಲ ಮನೆ ಮುಂದೆ. ಸೊ ಪೆಂಡಾಲ್ ಹಾಕಿದಾಗಲೂ ಬಂದು ಡ್ಯಾನ್ಸ್ ಆಡೋರು, ಆಮೇಲೆ ಸಾಂಗ್ ಹೇಳೋರು, ಆಮೇಲೆ ಅಂದರೆ ಮೋನೋ ಆ್ಯಕ್ಟಿಂಗ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡೋರು. ಸೊ ಅಂದರೆ ಆ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ, ಇವರು ಮಾಡ್ತಿದ್ರು ಅಂತ ನನಗೊಂದು ಅನ್ನಿಸ್ತಿತ್ತು. ಓಕೆ, ಟ್ಯಾಲೆಂಟ್ ಇದೆ ಹುಡುಗಂಗೆ, ಬಟ್ ಅದು ಓಕೆ, ಅದಾಯಿತು. ಸೊ ಇದು ನಾನೊಂದು ಸಿನಿಮಾ ರಂಗಕ್ಕೆ ಬರೋಕ್ಕೆ ಒಂದು ಕಾರಣ ನಮ್ಮ ದುಷ್ಯಂತು ಅಂತಲೇ ಹೇಳ್ತೀನಿ. ಸ್ಟೋರಿ ಒಂದು ಚಿಕ್ಕ ಸ್ಟೋರಿ ಇದೆ. ಸೊ ಹೇಳ್ಬಿಡ್ತೀನಿ, ಅದೊಂದು 2 ನಿಮಿಷ ಟೈಮ್ ತೊಗೊಂಡು. ಇದು 2020 ಅನಿಸುತ್ತೆ, 2020-21 ಹಂಗೆ ಒಂದ್ಸಲ ಡಿಸ್ಕಷನ್ನಲ್ಲಿ ಅವರು UK ಇಂದ ವಾಪಸ್ ಬಂದಿದ್ದರು, ನಾನು ಯುರೋಪಿಂದ ವಾಪಸ್ ಬಂದಿದ್ದೆ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ, ಅಣ್ಣ ನಾನು ನಟ ಆಗಬೇಕು, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು. ನಾನು ಲಿಟ್ರಲಿ ನಕ್ಕಿದ್ದೆ. ಸೊ ನಕ್ಬಿಟ್ಟು, ಏನು ತಮಾಷೆ ಮಾಡ್ತಿದ್ಯಾ, ಸೊ ನಟ ಆಗಬೇಕು, ಹೀರೋ ಆಗಬೇಕು ಅಂತಂದರೆ ಅದಕ್ಕೆ ತುಂಬ ಪ್ರಿಪ್ರೇಷನ್ ಬೇಕು, ಹೊಸ ಫೀಲ್ಡು ಇದೆಲ್ಲ, ಎಲ್ಲರಿಗೂ ಆಗಲ್ಲ. ಆಮೇಲೆ ಇವಾಗೆಲ್ಲ ಟ್ಯಾಲೆಂಟ್ ಇಲ್ದಲ್ಲೇ ಆಗಲ್ಲ. ಸೊ ನೋಡಿದ್ದೆ, ಅಂದರೆ ಸ್ಕೂಲಲ್ಲಿ ಮಾಡ್ತಿದ್ದಿದ್ದೆಲ್ಲ, ಬಟ್ ಆ ಟ್ಯಾಲೆಂಟ್ ನಾವು ನೋಡ್ದಲ್ಲೇ ನಾವು ಅಂದ್ಬಿಡೋಕ್ಕಾಗಲ್ವಲ್ಲ. ಸೊ ಅದು ಮೋಸ್ಟ್ಲಿ ಅವ್ರಿಗೆ ಅಫೆಂಡ್ ಆಗಿದೆಯಲ್ಲೋ ಗೊತ್ತಿಲ್ಲ, ಇವತ್ತು ನಾನು ಕೇಳಿಲ್ಲ ಯಾವತ್ತು, ಮೋಸ್ಟ್ಲಿ ಅಫೆಂಡ್ ಆಗಿರ್ಬೋದು. ಸೊ ಅದಕ್ಕೆ ಏನಾಯಿತು ಅಂತಂದರೆ ಒಂದು 2-3 ವೀಕ್ಸ್ ಬಿಟ್ಟು ಬೆಂಗಳೂರಲ್ಲಿ, ಅಣ್ಣ ಒಂದು ನಿಮಿಷ ಇಲ್ಲಿ ಸ್ವಲ್ಪ ಕೆಲಸ ಇದೆ ಬನ್ನಿರಿ ಅಂತ ಕರೆದ. ಸೊ ಎಲ್ಲಿ ಅಂತ ನೋಡ್ರೆ ಒಂದು ಆ್ಯಕ್ಟಿಂಗ್ ಸ್ಕೂಲು. ಸೊ ಅಲ್ಲಿ ಹೋದಾಗ ಒಂದು ಮಿಶ್ರ ಏನಂತಾರೆ ಅದಕ್ಕೆ, ಮಿಕ್ಸ್ಡ್ ಎಮೋಷನ್ಸ್ದು ಒಂದು ಭಾಗ, ಅಂದರೆ ಇದನ್ನು ಅಭ್ಯಾಸ ನಡೀತಾ ಇತ್ತು. ಒಂದು 15-16 ಜನ ಟ್ಯಾಲೆಂಟೆಡ್ ಎಲ್ಲ ಕೆಲಸ ಮಾಡ್ತಾರೆ, ಅಂದರೆ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ನೋಡ್ತಾ ಇದ್ದೆ, ಕೊನೆಗೆ ಒಂದು 4ನೇವರೋ 5ನೇವರೋ ಇವ್ರದ್ದು ಬಂತು. ಸೊ ಅವತ್ತು ನೋಡಿದಾಗ, ಇಲ್ಲ ಹೀರೋನೋ ಇಲ್ವೋ ಗೊತ್ತಿಲ್ಲ, ಬಟ್ ಒಳ್ಳೆ ಕಲಾವಿದ, ಒಳ್ಳೆ ನಟ ಆಗ್ತಾರೆ ಅಂತ ಒಂದು ನನಗೆ ಅನ್ನಿಸ್ತು. ಸೊ ಅವತ್ತಿಂದ ಜೊತೆಗೆ ಸೇರಿಕೊಂಡು, ನಮ್ಮ ಮನೇಲೂ ನಮ್ಮದೆಲ್ಲ ಅಫಿಷಿಯಲ್ಸ್ ಫ್ಯಾಮಿಲಿ. ಸೊ ಬಿಸ್ನೆಸ್ಸಿಗೆ ಇದು ಅಂದರೆ ಎಸ್ಪೆಷಲಿ ಸಿನಿಮಾ ಅಂತಂದರೆ ದೂರ ಅಂತ ಹೇಳ್ತಾರೆ. ಸೊ ಹಂಗೆ ಅವ್ರ ಮನೇಲೂ ಬೇರೆದಕ್ಕೆಲ್ಲ ಸಪೋರ್ಟ್ ಕೊಟ್ಟರು, ಸಿನಿಮಾಗೆ ಅಂತ, ಅಂದರೆ ಆ ಆ್ಯಕ್ಟಿಂಗು ಬೇಡ ಅಂತ, ನಮಗೂ ಬೇಡ ಅಂತ. ಸೊ ಬಟ್ ಅಲ್ಟಿಮೇಟ್ಲಿ ನಮ್ದು ಏನೋ ಒಂದು ಪ್ಯಾಷನ್ನು. ಸೊ ಹಾಗಾಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು, ಸುನಿ ಸರ್ ಜೊತೆ ಅಸೋಸಿಯೇಟ್ ಆಗಿ ಕಮಲಂಗಮನ್ ಗುಂಡಿಯಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಈ ಸಂದರ್ಭದಲ್ಲಿ ನಮ್ಗೆ ಇನ್ನೊಬ್ಬರು ಅಂದರೆ ಹೆಲ್ಪ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ, ಅವ್ರ ಹೆಸರು ನಾನು ತಗೋಬೇಕಾಗುತ್ತೆ, ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು. ಸೊ ಅವರು ನಮಗೆ ಇನಿಷಿಯಲ್ ಆ ಡೇಸಲ್ಲಿ ನಮಗೂ ಹೆಲ್ಪ್ ಮಾಡಿ, ಅಂದರೆ ನಮಗೆ ಸಿನಿಮಾ ಫೀಲ್ಡ್ ಹೊಸದ್ರಿಂದ, ಅವರು ತುಮಕೂರಿನವರು. ಸೊ ಎಲ್ಲರದ್ದು ನೆಟ್ವರ್ಕ್ ಮಾಡಿಸ್ಕೊಟ್ಟು ಯಾವ ಥರ ಏನು ಅಂತೆಲ್ಲ ಅವರು ಹೇಳ್ಕೊಟ್ಟು, ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಪಡ್ತೀನಿ. ಸೊ ಹಾಗಾಗಿ ದುಷ್ಯಂತ್ ಈಸ್ ವೆರಿ ವೆರಿ ಟ್ಯಾಲೆಂಟೆಡ್. ನಾನು ಏನು ಹೇಳ್ಬಾರ್ದು ಅಂದರೆ, ಹಿ ವಿಲ್ ಬಿ, ಅಂದರೆ
ಒಳ್ಳೆ ನಟನಾಗಿ ಕಲಾವಿದನಾಗಿ ಸ್ಟ್ಯಾಂಡ್ ಆಗ್ತಾರೆ ಕನ್ನಡ ಇಂಡಸ್ಟ್ರಿಲಿ ಅಂತ ನನ್ನ ನಂಬಿಕೆ. ಸೊ ಇದರಲ್ಲಿ ನನ್ನ ಮಾತು ಮುಗಿಸ್ತೀನಿ. ಮೇ ಬಿ ಇದು ದೊಡ್ಡ ಮಾತಿರ್ಬೋದು, ಬಟ್ ನಾನು ಈ ಸಂದರ್ಭದಲ್ಲಿ ಒಂದು 3 ಪ್ರಾಮಿಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ಸಿಂಪಲ್ ಸುನಿಯವ್ರ ಬಗ್ಗೆ. ಸಿಂಪಲ್ ಸುನಿ ಈ ಮೂವಿ ಆದಮೇಲೆ ಸಿಂಪಲ್ ಸುನಿ ಅನ್ನೋದಕ್ಕಿಂತ ಗತವೈಭವ ಸುನಿ ಅಂತ ಹೆಸರು ಮಾಡ್ತಾರೆ. ಅದ್ರ ಜೊತೆಗೆ ಈ ಮೂವಿ ಅವರಿಗೆ ಬೆಸ್ಟ್ ಫಿಲಮ್ ಅವಾರ್ಡ್ ಅಂತ ಕೊಡುತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆ. ಸೊ ಅದು ನನ್ನ ಮೊದಲನೇ ಪ್ರಾಮಿಸು. ಎರಡನೇ ಪ್ರಾಮಿಸ್ ಬಂದು ಆಶಿಕಾ ಅವರು. ಆಶಿಕಾ ಅವ್ರದ್ದು ಈ ಸಲ ನೋಡಿದಾಗ ದಿಸ್ ಈಸ್ ದ ಟಿಲ್ ಡೇಟ್ ಹರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಮಂಗಳೂರು ಪೋರ್ಷನಲ್ಲಿ ಅವರ ಒಂದು ಅಳೋ ಸೀನ್ ಇದೆ, ಅದನ್ನು ನೋಡಿದ್ರೆ ಯಾರಿಗಾದರೂ ಆಗದೆ ಅಂದರೆ ಅಷ್ಟು ಎಮೋಷನ್ಸ್ ಬಂದಿದೆ. ಸೊ ಈ ಸಲ ಡೆಫಿನೆಟ್ಲಿ ಶಿ ವಿಲ್ ವಿನ್ ಆಲ್ ದ ಅವಾರ್ಡ್ಸ್, ಅಕ್ಲೈಡ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಆಲ್ ದ ಬೆಸ್ಟ್ ಆಶಿಕಾ. ಐ ಹೋಪ್ ಯು ವಿಲ್ ಗೆಟ್ ನ್ಯಾಷನಲ್ ಅವಾರ್ಡ್ ಆಲ್ಸೋ ಫಾರ್ ದಿಸ್. ಅಂದರೆ ಅವ್ರ ಆ್ಯಕ್ಟಿಂಗು ಆ ಥರ ಬಂದಿದೆ. ನಾನು ಏನಕ್ಕೆ ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ, ಬಟ್ ಮೂವಿ ನೋಡಿದ್ಮೇಲೆ ನೀವು ಹೇಳ್ತೀರಾ. ಸೊ ನಾನು ಜಾಸ್ತಿ ಟೆಕ್ನಿಕಲಾಗಿ ಮಾತಾಡಬಾರ್ದು, ಬಟ್ ಈ ಮೂವಿ ಮಾತಾಡೋಂಗೆ ಮಾಡಿಸ್ತಾ ಇದೆ. ಸೊ ಹಾಗಾಗಿ ಸೊ ಕೊನೆ ಪ್ರಾಮಿಸು ಏನು ಅಂತಂದರೆ ನಮ್ಮ ದುಷ್ಯಂತ್ ಅವ್ರ ಬಗ್ಗೆ. ಮೇ ಬಿ ಫಾರ್ ಡೆಬ್ಯೂಟೆಂಟ್ ಅವಾರ್ಡು ಅದೆಲ್ಲ ಬರೋದು ಸಹಜ. ನನ್ನ ನಂಬಿಕೆ ಏನು ಅಂತಂದರೆ ಅಪಾರ್ಟ್ ಫ್ರಮ್ ಡೆಬ್ಯೂಟೆಂಟ್ ಅವಾರ್ಡ್, ಐ ಥಿಂಕ್ ಹಿ ಆಲ್ಸೋ ಡಿಸರ್ವ್ ದ ನ್ಯಾಷನಲ್ ಅವಾರ್ಡ್ ಫಾರ್ ಹಿಸ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಇನ್ ಮಂಗಳೂರು ಕರಾವಳಿ ಭಾಗದಲ್ಲಿ. ಆ ಭಾಗ ನೋಡಿದಾಗ ನಮಗೆ ಒಂಥರ ಮನಸ್ಸು ಅಂದರೆ ಭಾರ ಆಗುತ್ತೆ. ಅಂಥ ಪರ್ಫಾರ್ಮೆನ್ಸಸ್ಸು ಬೋತ್ ದುಷ್ಯಂತ್ ಆ್ಯಂಡ್ ಆಶಿಕಾ ಅವ್ರು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಬೋತ್ ಆಫ್ ಯು. ಆ್ಯಂಡ್ ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿ ಸಹಾಯ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊಂಡು ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪಕ್.